ಮೊದಲಿಗೆ ಬಿಗ್ ಬಾಸ್ಗೆ ನನ್ನದೊಂದು ನಮಸ್ಕಾರಗಳು. ನನ್ನ ಹೆಸರು ವಿದ್ಯಾಶ್ರೀ. ನಾನು ಬಿಗ್ ಬಾಸಿಗೆ ಏನಕ್ಕೆ ಅಪ್ಲೈ ಮಾಡಿದ್ದೀನಪ್ಪ ಅಂತ ಅಂದರೆ, ನಾನೊಬ್ಳು ಬಡ ಕುಟುಂಬದ ಹಳ್ಳಿಯ ಹುಡುಗಿ. ನಂತರ ಹೆಣ್ಮಕ್ಳು ನೂರಾರು ಜನಕ್ಕೆ ಮಾದರಿ ಆಗಲಿ, ನಾನು ಯಾರು ಅಂತ ರೂಪಿಸ್ಕೊಳ್ಳಿ, ನಂತರನೇ ಜನ ಹೆಣ್ಮಕ್ಳುಗಳು ಅವರು ರೂಪಿಸ್ಕೊಳ್ಳಿ. ಮತ್ತು ಹಳ್ಳಿ ಜೀವನ ಯಾವ ಥರ ಇರುತ್ತೆ, ಹಳ್ಳೀಲಿ ಒಂದು ವರ್ಕಿಗಾಗ್ಬೋದು, ಬೇರೆ ಯಾವುದೊಂದು ಕೆಲಸಕ್ಕಾರು ಹೋದ್ರೂ ಸಹ ಅವರು ಯಾವ ಥರ ಹೀಯಾಳಿಸ್ತಾರೆ ಹಳ್ಳಿಯಿಂದ ಬಂದಿರೋರು ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಇದು ಮಾಡಿದ್ದೀನಿ. ಬಿಗ್ ಬಾಸ್ ಸೆಲೆಕ್ಟ್ ಆಗೋದು ಬಿಡೋದು ದೇವ್ರಿಗೆ ಸೇರಿದ್ದು, ಬಿಗ್ ಬಾಸಿಗೆ ಸೇರಿದ್ದು. ಸೆಲೆಕ್ಟ್ ಆಗಲೇಬೇಕು ಅನ್ನೋದಕ್ಕೋಸ್ಕರ ಏನು ಹೇಳ್ತಾ ಇಲ್ಲ. ಯಾಕೆ ಅಂದರೆ ಒಂದು ಮಾದರಿ ಆಗಬೇಕು ಜೀವನದಲ್ಲಿ. ಸೀಸನ್ 2012ರಲ್ಲಿ ಬರೀ ಸೆಲೆಬ್ರಿಟಿಗಳಿಗೆ ಮಾತ್ರ ನೀವು ಅವಕಾಶ ಕೊಟ್ಟಿದ್ರಿ. ಈ ಸತಿ ಏನು ಮಾಡಿದ್ರು ಅಂದರೆ, ಬಡ ವರ್ಗದವರಿಗೂ ಜನಸಾಮಾನ್ಯವರಿಗೂ ಸಹ ಬಿಗ್ ಬಾಸ್ ಅವರು ಒಂದು ಜೀವನ ರೂಪಿಸ್ಕೊಳಕ್ಕೆ ಅಂತ ಒಂದು ಅವಕಾಶ ಕೊಟ್ಟಿದ್ದೀರಾ. ಅದು ಭಗವಂತನ ಇಚ್ಛೆ, ಬಿಗ್ ಬಾಸ್ ಇಚ್ಛೆ. ಅಷ್ಟಲ್ದಲೇ ನಾನು ಹಳ್ಳಿಯಿಂದ ಹುಡುಗಿ ಯಾವ ಥರ ಜನರಿಗೆ ಹೆಣ್ಮಕ್ಳಿಗೆ ಮಾದರಿ ಆಗಬೇಕು ಅನ್ನೋದನ್ನು ಸಹ ನನ್ನಲ್ಲಿ ಸೆಲೆಕ್ಟ್ ಆಯಿತು ಅಂತಂದರೆ ಅದನ್ನು ತೋರಿಸ್ತೀನಿ. ಅಷ್ಟಲ್ದೇ ಏನಪ್ಪ ಅಂತ ಅಂದರೆ, ನನ್ನಲ್ಲಿ ಎದುರಿಸೋಂಥ ಶಕ್ತಿ ಇದೆ. ಅಷ್ಟರಲ್ಲಿ ನನ್ನನ್ನು ನೋಡಿ ನೂರಾರು ಜನ ಹೆಣ್ಮಕ್ಳು ಯಾರ್ಯಾರು ಮನೇಲಿ ಇರ್ತಾರೆ ಅವರು ಸಹ ಆ ಶಕ್ತಿ ಬರಬೇಕು ನನ್ನಂತಳನ್ನ ನೋಡಿ. ಅಷ್ಟಲ್ದಲೇ ಅಲ್ಲಿ ಏನೇ ಒಂದು ಪ್ರತಿಯೊಂದು ವಿಷಯ ಆದ್ರೂ ನಾನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬರೋ ಅಂಥ ಮಗಳೇ ಅಲ್ಲ. ಯಾಕೆ ಅಂದರೆ, ಇವಾಗಿನ ಕಾಲದಲ್ಲಿ ತುಂಬ ಜನ ತಂದೆ ತಾಯಿನ ಸಾಕಬೇಕು ಅನ್ನೋರು ಇರ್ತಾರೆ, ತಂದೆ ತಾಯಿನ ಸಾಕಬಾರ್ದು ಅನ್ನೋರು ಇರ್ತಾರೆ. ಅದರಲ್ಲಿ ನಾನೊಬ್ಳು ತಂದೆ ತಾಯಿನ ಸಾಕಬೇಕು ಅನ್ನೋದು. ಯಾಕೆ ಅಂದರೆ, ಅವರು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ. ನಮ್ಮ ಮಕ್ಕಳು ನಮಗೆ ಆಸರೆ ಆಗಿರ್ತಾರೆ ಅಂತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ ಬಿಗ್ ಬಾಸ್ ಅಂತ ಅಂದರೆ, ಅವರು ಜೀವನ ರೂಪಿಸ್ಕೊಳ್ಳೋವರೆಗೂ ಅವ್ರ ತಂದೆ ತಾಯಿನ ಇಟ್ಕೋತಾರೆ. ಆಮೇಲೆ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಯಾಕೆ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ, ತಂದೆ ತಾಯಿಗಳು ತುಂಬ ಕಷ್ಟಪಟ್ಟಿರ್ತಾರೆ. ಮಕ್ಕಳುಗಳು ಅವ್ರನ್ನ ತಂದೆ ತಾಯಿನ ಅರ್ಥ ಮಾಡ್ಕೊಳಲ್ಲ. ಯಾಕೆ ಅಂದರೆ, ಆ ಸೀಸನಲ್ಲಿ ಏನಾದ್ರು ತಂದೆ ತಾಯಿ ಬಗ್ಗೆ ಬಂತು ಅಂದ್ರೂ ತಂದೆ ತಾಯಿನ ಯಾವ ಥರ ನೋಡ್ಕೋಬೇಕು ಅನ್ನೋದು ನನ್ನ ಅನಿಸಿಕೆಯಲ್ಲೊಂದು, ನನ್ನ ಮಾತಿನ ಪ್ರಕಾರ ನಾನು ಹೇಳಬಲ್ಲೆ ಅದನ್ನು. ಅಷ್ಟೇ ಅಲ್ಲದೆ ಒಬ್ಬರು ಮನುಷ್ಯ ಹೆಣ್ಮಗಳು ಆಗಿ ಯಾವ ಥರ ಇರ್ಬೋದು ಅಂತ. ನಾನು ಏನಕ್ಕಪ್ಪ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಜೀವನದಲ್ಲಿ ತುಂಬ ಏಳು ಬೀಳುಗಳೆಲ್ಲ ನಡೆದಿದೆ. ನನಗೆ ಆ್ಯಕ್ಚುಲಿ ಇವಾಗ 30 ವರ್ಷಕ್ಕೆ ನಾನು 300 ವರ್ಷ ಅನುಭವಿಸೋಷ್ಟು ಕಷ್ಟಗಳೆಲ್ಲ ಇವಾಗ ನಾನು ಅನುಭವಿಸಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಈ ಸೀಸನ್ಗೆ ಬರಬೇಕು ಅನ್ನೋದೇನು ಇರಲಿಲ್ಲ. ನನ್ನ ಮಗ ಒಂದು, ಅಮ್ಮ ನೀವು ಯಾಕೆ ಜನಗಳಿಗೆಲ್ಲ ಮಾದರಿ ಆಗಬಾರ್ದು, ನೀವು ಬಿಗ್ ಬಾಸಿಗೆ ಅಕಸ್ಮಾತ್ ಸೆಲೆಕ್ಟ್ ಆಗೋದು ಬಿಡೋದು ದೇವ್ರ ಇಚ್ಛೆ, ಬಿಗ್ ಬಾಸ್ ಇಚ್ಛೆ, ನೀವೊಂದು ಅಪ್ಲಿಕೇಶನ್ ಹಾಕಿ ಅಂತೇಳಿ ನನ್ನ ಮಗ ಸಪೋರ್ಟ್ ಮಾಡ್ತಿದ್ದೇನೆ. ನನ್ನ ಬ್ಯಾಕ್ ಬೋನ್ ಅಂದರೆ ನನ್ನ ಮಗ, ನನ್ನ ಅಮ್ಮ ಅಂತಲೇ ನಾನು ಹೇಳ್ಬೋದು. ಯಾವುದೇ ಋಣ ತೀರಿಸಿದ್ರು ತಾಯಿ ಋಣ ತೀರ್ಸೋಕ್ಕಾಗಲ್ಲ. ಅದರಲ್ಲೊಂದು ತಾಯಿ ಋಣನೂ ತೀರ್ಸೋಕ್ಕಾಗಲ್ಲ, ನಾನು ನನ್ನ ಮಗನ ಋಣನೂ ತೀರ್ಸೋಕ್ಕಾಗಲ್ಲ. ಹಾಗಾಗಿ ಏನಪ್ಪ ಹೇಳ್ತೀನಿ ಅಂತ ಅಂದರೆ, ನಾನು ಸೆಲೆಕ್ಟ್ ಆದರೆ ನಂತರ ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಜೀವನ ರೂಪಿಸೋ ಥರ ನಾನು ತೋರಿಸ್ಬೋದು ಯಾವ ಥರ ಇರ್ತೀನಿ ಅನ್ನೋದು. ಅಷ್ಟಲ್ಲದೆ ಅಕಸ್ಮಾತ್ ನನಗೆ ಅದರಿಂದ ಏನಾದ್ರು ಒಳ್ಳೇದಾಯಿತು ಅಂದರೆ, ತುಂಬ ಬಡ ಕುಟುಂಬದವರು ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ಓದೋಕ್ಕಾಗದಿರೋ. ಅದರಲ್ಲೂ ಎಜುಕೇಷನ್ ತುಂಬ ವೆರಿ ಇಂಪಾರ್ಟೆಂಟು. ಎಜುಕೇಷನ್ಗೆ ತುಂಬ ಜನ ಪ್ರೋತ್ಸಾಹ ನೀಡ್ದಲೇ ಇದ್ದಾರೆ. ತುಂಬ ಅವರು ಕಷ್ಟದಿಂದ ಇರೋ ಅಂಥವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಎಜುಕೇಷನ್ಗೆ ಹೋಗೋಕ್ಕಾಗಲ್ಲ. ನಾನು ಅಂಥವ್ರಿಗೂ ಸಹ ಸಹಾಯ ಮಾಡ್ತೀನಿ. ಇವಾಗ ಪಾಪ ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀನಿ, ತುಂಬ ಜನ ಬಡವರೆಲ್ಲ ನನ್ನ ಮಕ್ಳಿಗೆ ಅದು ಹುಷಾರಿಲ್ಲ ಸಹಾಯ ಮಾಡಿ ಅಂತಾರೆ. ನಾನು ಅಂಥವ್ರಿಗೂ ಸಹ ಕಂಡಿಡಿದು ಸಹಾಯ ಮಾಡ್ತೀನಿ. ನಾನು ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ, ನನ್ನ ತಂದೆ ತಾಯಿನ ಸಾಕಬೇಕು, ನಾನೊಬ್ಳು ಗುರುತಿಸ್ಕೋಬೇಕು ಅಂತ ನನಗೆ ಯಾವುದೂ ಕೆಲಸ ಇರಲಿಲ್ಲ. ನಾನು ಓದಿರೋದೇ SLC. ಅಷ್ಟರಲ್ಲೂ ಏನಪ್ಪ ಅಂತ ಅಂದರೆ, ಒಂದು ನಮ್ಮಮ್ಮ ಇವ್ರ ಕಾಲಿಡಿದು ನಮ್ಮ ತಂದೆ ತಾಯಿ ಅವರು ಪೌರ ಕಾರ್ಮಿಕರು ಕೆಲಸಕ್ಕೆ ಸೇರಿಸಿದ್ರು. ಅಲ್ಲಿ ನಾನು 5 ವರ್ಷ ಕೆಲಸ ಮಾಡಿದೆ. ಅಲ್ಲಿನ ಅನುಭವಗಳು ನನಗೆ ಚುಚ್ಚು ಮಾತುಗಳು. ನನ್ನನ್ನು ಜನ ಯಾವ ಥರ ಹೀಯಾಳಿಸಿದ್ರು, ಒಬ್ಳು ಕಸ ಗುಡಿಸ್ತಾಳೆ ಇವಳು ಅಂತೆಲ್ಲ ಹೀಯಾಳಿಸಿದ್ರು ಪೌರ ಕಾರ್ಮಿಕರಾಗಿ. ಈಗ ಮನೆ ಸ್ವಚ್ಛ ಮಾಡೋದೇ ಪೌರ ಕಾರ್ಮಿಕರು ಅಂದಮೇಲೆ ಅದರಲ್ಲಿ ನನ್ನನ್ನು ಹೀಯಾಳಿಸಿದ್ರು. ಅಲ್ಲಿ ಜನಗಳು ನೋಡೋ ಅಂಥ ದೃಷ್ಟಿಗಳು, ಮಾತಾಡೋ ರೀತಿಗಳು ನನಗೆಲ್ಲ ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ಅಷ್ಟಲ್ದೇ ನಾನು ಅದನ್ನೆಲ್ಲ ಜಯಿಸಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅದರಲ್ಲೂ ಸಹ 5 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದೆ. ಅದರಲ್ಲೂ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡಿದೆ. ಇನ್ನೇನಪ್ಪ ಅಂತ ಅಂದರೆ, ಮತ್ತೆ ತುಂಬ ಮನೇಲಿ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು, ಹೆಲ್ತ್ ಇಶ್ಯೂ ಆಯಿತು ನಮ್ಮ ಅಮ್ಮಂಗೆಲ್ಲ. ಹಾಗಾಗಿ ನಾನು ಅನಾವಶ್ಯಕ ಕಾರಣದಿಂದ ಕೆಲಸ ಬಿಡೋ ಪರಿಸ್ಥಿತಿ ಬಂತು. ಕೆಲಸನೂ ಬಿಟ್ಟೆ. ಇವಾಗ ಏನಪ್ಪ ಅಂತಂದರೆ, ಮನೇಲಿ ಇದ್ದು ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ, ಅದು ಸಾಮಾನ್ಯ ಎಲ್ಲರಿಗೂ ಸೆಲೆಬ್ರಿಟಿಗಳಿಗೆ ಕೊಡ್ತಾ ಇದ್ದಾರೆ. ಈ ಸತಿ ಸಾಮಾನ್ಯ ಜನಗೂ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಅದರಲ್ಲೂ ನಾನು ಒಬ್ಬಳು. ನಾನೇನಾದ್ರು ಬಿಗ್ ಬಾಸಿಂದ ಒಳ್ಳೇದಾಯಿತು ಅಂತ ಅಂದರೆ, ನಾನು ಜನಕ್ಕೆ ಹೆಲ್ಪ್ ಮಾಡ್ತೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ. ಈ ಥರ ಮಾತಾಡ್ತೀನಿ ಅಂತಲ್ಲ, ನಾವು ಹಳ್ಳಿಲಿರೋರು ಯಾವತ್ತಿದ್ರೂ ಮುದ್ದೆ ಊಟ ಮಾಡಿರೋರು, ಯಾವತ್ತಿದ್ರೂ ಸ್ಟ್ರಾಂಗೇನೆ. ಅಲ್ಲಿ ಏನೇ ಕಷ್ಟ ಸುಖ ನೋವು ನಲಿವು ಬಂದರೂ ಅದನ್ನು ಎದುರಿಸ್ತೀನಿ. ಅಷ್ಟಲ್ದಲೇ ಅಲ್ಲಿ ನಾನು ಎಲ್ಲನೂ ನಗಿಸ್ತೀನಿ, ಕಾಮಿಡಿ ಮಾಡ್ತೀನಿ, ನಾನು ಒಳ್ಳೆ ಅಡುಗೆನೂ ಮಾಡಿಕೊಡ್ತೀನಿ.
ಬಿಗ್ ಬಾಸ್ ಅವರು ಏನು ನಿಯಮಗಳನ್ನ ಸೂಚನೆ ಮಾಡ್ತಾರೆ, ನಾನು ನಿಯಮ ಎಲ್ಲ ನಾನು ಪರಿಶೀಲಿಸ್ತೀನಿ. ಅಷ್ಟಲ್ದೇ ಅವ್ರಿಗೆ ನಾನು ತುಂಬ ತುಂಬ ಋಣಿಯಾಗಿರ್ತೀನಿ. ಯಾಕೆಂದರೆ ಬಿಗ್ ಬಾಸ್ಗೆ ಹೋಗಿ ಬಂದರೆ ಯಾರ ಸ್ಟಾರ್ ಏನೇನು ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನನ್ನ ಸ್ಟಾರು ಚೇಂಜ್ ಆಗಬಹುದೇನೋ, ನಾನೊಬ್ಳು ಹಳ್ಳಿಲಿದ್ದು ಒಬ್ಳು ಬಿಗ್ ಬಾಸ್ಗೆ ಹೋಗಿ ಅದು ಸಾಧನೆ ಮಾಡಿದ್ಲು ಅನ್ನೋದು ಒಂದು ಹೆಸರಾಗಬೇಕು. ಅದು ನಮ್ಮ ಕೈಲಿದೆ, ಬಿಗ್ ಬಾಸ್ ಕೈಲಿದೆ ಉಳಿಸೋದು ಹೆಸ್ರನ್ನ. ಅಷ್ಟಲ್ದಲೇ ನಾನು ಮನೇಲಿ ನಮ್ಮ ತಂದೆ ಫಾರ್ಮರು, ನಮ್ಮ ತಾಯಿ ಹೌಸ್ ವೈಫು. ನಮ್ಮ ಮನೇಲೂ ನಾನು ಹಾಲೆಲ್ಲ ಕರೆದಿದ್ದೀನಿ. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಮನಸ್ಸಿಗೆ ನೋವಾಗೋಂಥ ಸಂಗತಿ ಅಂದರೆ ನನ್ನ ತಮ್ಮ ಇಲ್ಲದೆ ಇರೋ ಅಂಥದ್ದು. ನಾನು ಮನೆಗೆ ಮಗನಾಗಿ ನಿಂತಿದ್ದೀನಿ. ನನ್ನ ತಮ್ಮ ನನಗೆ ಒಬ್ಬ ತಂದೆ ಆಗಿದ್ದ. ಈಗ ಆ್ಯಕ್ಚುಲಿ ಅವನು ಇಲ್ಲ 6 ವರ್ಷ ಆಯಿತು. ನನ್ನ ಮನಸ್ಸಿಗೆ ತುಂಬ ನೋವಾಗಿರೋಂಥ ವಿಷಯ ಅಂದರೆ ನನ್ನ ತಮ್ಮ ಇಲ್ಲದೆ ಇರೋ ಅಂಥದ್ದು. ಅಷ್ಟಲ್ದಲೇ ನನ್ನ ತಂದೆ ತಾಯಿನ ನೋಡ್ಕೋಬೇಕು. ಹಾಗಾಗಿ ನಾನು ಬಿಗ್ ಬಾಸ್ ಕೇಳೋದಿಷ್ಟೇ, ನನ್ನನ್ನು ಒಂದು ಸೆಲೆಕ್ಟ್ ಮಾಡಿದರೆ ಸಾಮಾನ್ಯ ಜನರಲ್ಲಿ ನಾನು ಏನು ಅನ್ನೋದನ್ನು ಹೆಣ್ಮಕ್ಳಿಗೆ ತೋರಿಸ್ತೀನಿ. ಅಷ್ಟಲ್ದೇ ನಾನು ಎಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ ಅನ್ನೋದನ್ನು ಬಿಗ್ ಬಾಸ್ ಅವರು ನೋಡಬಹುದು. ನಾನು ಅಲ್ಲೇ ಬಿಗ್ ಬಾಸ್ ಮನೇಲೇ ಹೇಳ್ಬಹುದು ನಾನು ಯಾರ್ಯಾರು ಸಹಾಯ ಮಾಡ್ತೀನಿ ಅಂತ. ಏನೇ ಆದ್ರೂ ನಾನು ಜಯಿಸಿ ನಿಲ್ತೀನಿ ಅನ್ನೋ ಕೆಪಾಸಿಟಿ ನನಗಿದೆ ಅಂತ ಬಿಗ್ ಬಾಸ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಬಿಗ್ ಬಾಸ್ ಅವ್ರಿಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅದನ್ನು ಹೇಳ್ಬೇಕೋ ಬೇಡವೋ ಅಂತ ಇಷ್ಟೊತ್ತು ಮನಸ್ಸಲ್ಲಿಟ್ಟಿದ್ದೆ. ಅದರಲ್ಲಿ ನನ್ನ ಮಗ ಹೇಳಿ ಮಮ್ಮಿ ಮನಸ್ಸಲ್ಲಿ ಇರೋದು ಏನೇನಿದೆ ಅಂತೆಲ್ಲ ಪ್ರೋತ್ಸಾಹ ನೀಡಿದೆ. ಹಾಗಾಗಿ ಹೇಳ್ತಾ ಇರೋದು, ನಾನು ಅವಾಗಲೇ ಹೇಳ್ದಂಗೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ದೆ ಅಂದಾಗ ಬೇರೆಯವ್ರಿಗಿಂತ ನನ್ನ ಒಳಗೆ ನನ್ನ ಸಂಬಂಧಿಕರು, ನನ್ನ ಮನೆಯಲ್ಲಿರೋರೇ ನನ್ನನ್ನು ಹೀಯಾಳಿಸಿದ್ರು. ಅದರಲ್ಲೂ ನನ್ನ ಗಂಡನ ಮನೆಯವರಂತೂ ತುಂಬ ಹೀಯಾಳಿಸಿದ್ರು. ನನ್ನ ಕಷ್ಟದ ಪರಿಸ್ಥಿತಿ ಯಾವ ಥರ ಅಂತ ಅಂದರೆ, ಒಂದು ಲೋಟ ನೀರು ಕುಡಿಯೋಕ್ಕೂ ಸಹ ನಾನು ಕಷ್ಟಪಡ್ತಾ ಇದ್ದೆ. ಆ ಥರ ನನ್ನ ಜೀವನ ನಡೀತಾ ಇತ್ತು ಅತ್ತೆ ಮನೇಲಿ ಅಂತ ಹೇಳ್ಬಹುದು. ಅಷ್ಟಲ್ದೇ ಈಗ ಬಿಗ್ ಬಾಸ್ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನಾನೊಬ್ಳು ಸಿಂಗಲ್ ಪೇರೆಂಟ್ ಆಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಗಂಡನ ಮನೇಲಿದ್ದಾಗ. ಯಾಕಪ್ಪ ಅಂತ ಅಂದರೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ನನ್ನ ತಮ್ಮ ಡೆತ್ ಆದ ಅಂತ ಅಂದಾಗಿಂದನೂ ಅವರು ತುಂಬ ನನಗೆ ನೋವು ಕೊಟ್ಟಿದ್ದಾರೆ, ತುಂಬ ಹಿಂಸೆ ಕೊಟ್ಟಿದ್ದಾರೆ. ಅಷ್ಟಲ್ದೇ ಇವಾಗ ನಾನು ಏನಪ್ಪ ಅಂತಂದರೆ, ನಾನು ಗಂಡನ ಬಿಟ್ಟು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ. ಇದೆಲ್ಲ ಆ್ಯಕ್ಚುಲಿ ಹೇಳಂಗಿಲ್ಲ ಬಿಗ್ ಬಾಸ್ ಅವರಿಗೆ. ಯಾಕೆಂದರೆ ಒಬ್ಬರು ಸಾಮಾನ್ಯವಾಗಿ ಗಂಡನ ಬಿಟ್ಟು ಬಂದಿರೋರು ಯಾವ ಥರ ಸಾಧನೆ ಮಾಡ್ಬೋದು, ಅವ್ರು ಒಂಟಿ ಜೀವನ ಇದ್ರೂ ಹೆಂಗೆ ಸಾಧನೆ ಮಾಡ್ಬೋದು, ಮಕ್ಕಳನ್ನ ಹೆಂಗೆ ಸಾಕ್ಬೋದು ಅವರು ನಿಯತ್ತಾಗಿದ್ದು ಅನ್ನೋದಕ್ಕೆ ನಾನು ಉದಾಹರಣೆ. ಅಷ್ಟಲ್ದೇ ನಾನು ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದಿದ್ರೆ ನಾನು ಏನಾಗಬೇಕಿತ್ತು ಅಂದರೆ ಗೊತ್ತಿಲ್ಲ. ಮಕ್ಕಳಿಗೆ ಆಸರೆನೇ ತಂದೆ ತಾಯಿ. ಅದರಲ್ಲಿ ನನಗೆ ನನ್ನ ಆಸರೆ ನನ್ನ ತಂದೆ ತಾಯಿ, ನನ್ನ ಮಗ ಇವಾಗ 8ನೇ ಕ್ಲಾಸ್ ಓದ್ತಾ ಇದ್ದಾನೆ, 14 ವರ್ಷ. ಅವನು ತುಂಬ ನನಗೆ ಪ್ರೋತ್ಸಾಹ ಮಾಡ್ತಾನೆ. ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ಯಾವುದೇ ಒಂದರಲ್ಲಾಗಿರ್ಬೋದು. ಅಷ್ಟಲ್ದೇ ಅವನು ಯೂಟ್ಯೂಬ್ ಚಾನಲ್ ಸಹ ಮಾಡಿದ್ದಾನೆ. ಅವನು ಯೂಟ್ಯೂಬ್ ಚಾನಲಲ್ಲಿ ನನ್ನನ್ನು ಸಹ ಸೇರಿಸಿ ಯೂಟ್ಯೂಬ್ ಚಾನಲ್ಲು ಮಾಡ್ತಿದ್ದಾನೆ. ಫೇಸ್ಬುಕ್ಕಲ್ಲಿ ಮಾಡಿಸ್ತಾನೆ, ರೀಲ್ಸ್ ಮಾಡಿಸ್ತಾನೆ, ಇನ್ಸ್ಟಾಗ್ರಾಮಲ್ಲಿ ಮಾಡಿಸ್ತಾನೆ. ಅವನು ಮೂವಿ ಮಾಡ್ತಾ ಇದ್ದಾನೆ. ಏನಪ್ಪ ಅಂತ ಅಂದರೆ ತುಂಬ ಕಷ್ಟಪಟ್ಟು ಅವನು ಇಲ್ಲಿ ನಾವು ಹಾಸನಲ್ಲಿ ಇದ್ರೂ ಬೆಂಗಳೂರಿಗೆಲ್ಲ ಹೋಗಿ ನನ್ನ ಮಗನೂ ತುಂಬ ಕಷ್ಟಪಡ್ತಿದ್ದಾನೆ. ಅವನು ಜೀವನದಲ್ಲಿ ರೂಪಿಸ್ಕೋಬೇಕು, ನನ್ನ ಹೆಸರು ಉಳಿಸ್ಬೇಕು ಅಂತ ಅವನು ತುಂಬ ಕಷ್ಟಪಡ್ತಿದ್ದಾನೆ. ಅಷ್ಟಲ್ದಲೇ ತುಂಬ ನನ್ನ ಮಗ ಏನಪ್ಪ ಅಂತಂದರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾನೆ. ನಮ್ಮ ಅಮ್ಮಂಗಾಗಿರ್ಬೋದು, ನನಗಾಗಿರ್ಬೋದು. ಅವನ ಏಜಲ್ಲಿ ಅವನು ಎಷ್ಟು ಸಪೋರ್ಟ್ ಮಾಡಬೇಕು ತಾಯಿಗೆ, ನಾನೊಬ್ಳು ಸಿಂಗಲ್ ಆಗಿದ್ದೀನಿ ಅಂತ ಅವನು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾನೆ. ನನಗೆ ಗಂಡನ ಮನೇಲಿ ಯಾರೂ ಇಲ್ವಲ್ಲಪ್ಪ ಅನ್ನೋದು ಅವನು ಯೋಚನೆನೇ ಬರ್ದಿರೋ ಥರ ನೋಡ್ಕೊತಾ ಇದ್ದಾನೆ. ನನ್ನನ್ನು ತುಂಬ ಕಷ್ಟಪಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಇವಾಗಿನ ಕಾಲದಲ್ಲಿ ಅಂಥ ಮಗ ಸಿಗೋದು ನನಗೆ ಪುಣ್ಯ, ನನ್ನ ತಂದೆ ತಾಯಿ ಸಿಗೋದು ತುಂಬ ಪುಣ್ಯ. ಹಾಗಾಗಿ ನಾನು ಒಬ್ಬಳು ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ದೆ ಅನ್ನೋದಕ್ಕೋಸ್ಕರನೇ ತುಂಬ ಜಗಳಾಡ್ತಾ ಇದ್ರು. ಅಷ್ಟಲ್ದಲೇ ತುಂಬ ಸತಿ ನಮ್ಮ ಅತ್ತೆ ಕೈಯಲ್ಲೆಲ್ಲ ಒಡ್ಸ್ಕೊಂಡಿದ್ದೀನಿ ನಾನು. ಅಷ್ಟೆಲ್ಲ ಆದ್ರೂ ನಾನು ಅವ್ರ ಜೊತೆ 12 ವರ್ಷ ಸಂಸಾರ ಮಾಡಿದ್ದೆ. ಡೀಸೆಂಟಾಗಿ 2020ರಲ್ಲಿ ನನ್ನ ತಮ್ಮ ಡೆತ್ ಆದ. ಆವಾಗ ತುಂಬ ಹಿಂಸೆ ಕೊಡೋಕ್ಕೆ ಶುರು ಮಾಡಿದರು. ಏನಕ್ಕೆ ಹೋಗ್ತೀಯ ಅಪ್ಪನ ಮನೆಗೆ ಹಂಗೆ ಹಿಂಗೆ ಅಂತ. ನನ್ನ ಜೀವ ಇದ್ದರೆ ನಾನು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅದಕ್ಕೋಸ್ಕರ ನಾನು ಅವ್ರನ್ನ ಬಿಟ್ಟು ನಮ್ಮ ಅಪ್ಪನ ಮನೆಗೆ ಬಂದೆ. ನಮ್ಮ ಅಪ್ಪ ಅಮ್ಮನ ಸಾಕಬೇಕು ನಾನು ಅನ್ನೋ ಛಲದಿಂದ. ಇದೇ ಥರ ತುಂಬ ಜನ ಹೆಣ್ಮಕ್ಳು ತಂದೆ ತಾಯಿ ಮನೆಗೆ ಹೋಗೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಏನಂತಾರೋ ಏನೋ ಗಂಡನ ಮನೇಲೇ ಇರಬೇಕು ಅಂತ. ಇವಾಗ ರೀಸೆಂಟಾಗಿ ಒಂದು ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ಪಾಪ ತುಂಬ ಅವರು ಮಾಜಿ ಅಧ್ಯಕ್ಷರ ಮಗಳು, ಅವರು ಏನೋ ಗೊತ್ತಿಲ್ಲ ಅವ್ರದ್ದು ಏನಾಗಿತ್ತು ಅಂತ. ಪಾಪ ಅವರೆಲ್ಲ ಪ್ರಕಾರ ಅವ್ರ ಗಂಡನೇ ಅವ್ರನ್ನ ಸಾಯಿಸಿದ್ರು ಅನ್ನೋದು ಇತ್ತು. ಹೆಣ್ಮಕ್ಳುಗಳು ಏನೇ ಆದ್ರೂ ಗಂಡನ ಬಿಟ್ಟು ಬದುಕೋ ಅಂತ ಶಕ್ತಿ ಇದೆ, ಛಲ ಇದೆ. ಅದನ್ನು ಏನಕ್ಕೆ ಅವರು ತೋರಿಸ್ಕೋತಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಅದನ್ನ ಅವ್ರು ತೋರಿಸ್ಕೋಬೇಕು. ಅವರಿದ್ದರೆ ಅವ್ರ ಮಕ್ಕಳು ಸಾಕ್ಬೋದು, ಅವ್ರ ಜೀವನ ರೂಪಿಸ್ಕೋಬೋದು. ನಾವು ಚೆನ್ನಾಗಿತ್ತು ಅಂದರೆ ನಮ್ಮ ಹತ್ರನೇ ಬರ್ತಾರೆ ಅವ್ರನ್ನ ಬಿಟ್ಟು ಬಂದ ಮೇಲೆ. ನಾವು ಚೆನ್ನಾಗಿ ಸಾಧನೆ ಮಾಡಿ ತೋರಿಸ್ಬೇಕು.
ಗಂಡು ಮಕ್ಳಕ್ಕಿಂತ ಹೆಣ್ಮಕ್ಳು ಏನು ಕಡಿಮೆ ಇಲ್ಲ, ಯಾರು ಹಂಗಂತ ಅನ್ಕೋಬೇಡಿ. ಇವಾಗ ಹೆಚ್ಚು ಆದ್ಯತೆ ಇರೋದೇ ಹೆಣ್ಮಕ್ಳಿಗೆ. ಯಾಕೆ ಅಂದರೆ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್. ಹಾಗಾಗಿ ಗಂಡು ಮಕ್ಳಕ್ಕಿಂತ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾರು ಯಾವ ಜೀವನದಲ್ಲೂ ಏನೂ ಸಹ ಅವರು ದುಡುಕಿ ನಿರ್ಧಾರ ತಗೋಬಾರ್ದು. ನಾನು ಆ ಥರ ಅತ್ತೆ ಮನೇಲಿ ಕಾಟ ಅನುಭವಿಸಿ ಹಿಂಸೆ ಅನುಭವಿಸಿದ್ರೆ ನಾನು ಜೀವನದಲ್ಲಿ ನಾನು ಇಲ್ಲಿ ತನಕ ಬರೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಜೀವನ ಇರೋ ಹೊತ್ತಿಗೆ ನನ್ನ ಮಕ್ಕಳು ನೋಡ್ತಾಯಿದ್ದು, ನನ್ನ ತಂದೆ ತಾಯಿ ನೋಡ್ತಾಯಿದ್ವಿ. ಅವ್ರು ಕೊಟ್ಟಿರೋಂಥ ಹಿಂಸೆ ಯಾರಿಗೂ ಬೇಡ. ಅಷ್ಟಲ್ದಲೆ ಅಷ್ಟೆಲ್ಲ ಹಿಂಸೆ ಆಯಿತು ಅಂತ ನಾನು ತುಂಬ ಸತಿ ತುಂಬ ಜನ ಜೊತೆ ಸೇರಿ ಅವ್ರ ಜೊತೆ ಮಾತುಕತೆ ಮಾಡಿ, ನಮ್ಮಮ್ಮನೂ ತುಂಬ ಸತಿ ಗಂಡನೇ ಮುಖ್ಯ ಹೋಗು ಅಂತ ಹೇಳಿ ಕಳಿಸಿ, ಅಷ್ಟೆಲ್ಲ ಆದ್ರೂ ನನ್ನ ಜೀವನದಲ್ಲಿ ನನ್ನ ಹಣೆ ಬರನೋ ಏನೋ ಗೊತ್ತಿಲ್ಲ ಬಿಗ್ ಬಾಸ್, ನನಗೆ ಆ ಅದೃಷ್ಟ ಇರಲಿಲ್ಲ. ಈಗ ಆ ಅದೃಷ್ಟನ ನನ್ನ ಮಗ ನಮ್ಮ ಅಮ್ಮನಿಂದ ನನ್ನ ತಂದೆ ತಾಯಿಯಿಂದ ನಾನು ನೋಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಒಂಟಿ ಇರೋಂಥ ಹೆಣ್ಮಕ್ಳು ಯಾವ ಥರ ಸಾಧನೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಬಿಗ್ ಬಾಸಿಗೆ ಬಂದರೆ ಯಾವ ಥರ ಅಂತ. ನನ್ನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಬಿಗ್ ಬಾಸಿಗೆ ಬಂದಾಗ ನಾನು ಹೇಳ್ತೀನಿ. ಅಕಸ್ಮಾತ್ ಆಯ್ಕೆ ಆದರೆ, ಆಯ್ಕೆ ಆಯಿತು ಅಂದರೆ ಅದು ನಿಮ್ಮ ದಯೆ, ಭಗವಂತನ ದಯೆ. ನಾನು ಯಾವತ್ತೂ ಬಿಗ್ ಬಾಸ್ ಋಣ ತೀರ್ಸೋಕ್ಕಾಗಲ್ಲ. ನನ್ನ ಜೀವನನೂ ಬದಲಾಗ್ಬೋದೇನೋ ಬಿಗ್ ಬಾಸಿಗೆ ಬಂದರೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಹಾಗಾಗಿ ನನ್ನನ್ನು ಬಿಗ್ ಬಾಸಿಗೆ ಆಯ್ಕೆ ಮಾಡ್ಕೊಳ್ಳಿ. ಧನ್ಯವಾದಗಳು ಬಿಗ್ ಬಾಸ್.